ಅಂಕಿಅಂಶಗಳ ಪ್ರಕಾರ ತೋರಿಸ್ತೀನಿ. ಈ ನಾಯ್ಡು ಮತ್ತು ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು, ನಾರಾ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಕೈ ಕೊಟ್ಟರೆ ಏನಾಗ್ಬೋದು ನೋಡಿ. ಎನ್ ಡಿ ಎ ಇರೋದು 293 ಒಟ್ಟು, ಬಿ ಜೆ ಪಿ ಬಳಿ 243 ಇದೆ, 240 ಇದೆ. ಚಂದ್ರಬಾಬು ನಾಯ್ಡು ಅದರಲ್ಲಿ ಅತಿ ದೊಡ್ಡ ಪಕ್ಷ, ಅದರಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ 16, ಮತ್ತೊಂದು ಕಡೆ 12. ಯಾರು? ಜೆ ಡಿ ಯು 12. ಮೋದಿ ಸರ್ಕಾರ ಬೀಳಿಸಲು ಇಬ್ಬರನ್ನು ಸೆಳೆಯಬೇಕಾಗತ್ತೆ, ಒಬ್ಬರು ಬಂದರೆ ಆಗಲ್ಲ, ಇಬ್ಬರನ್ನು. ಯಾರು? 12 ಮತ್ತು 16, 28 ಸ್ಥಾನಗಳು ಈ ಕಡೆ ಬರಬೇಕಾಗತ್ತೆ. ಆದರೆ ನರೇಂದ್ರ ಮೋದಿ ಅವರು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇರೋವರೆಗೆ ಮೋದಿ ಸರ್ಕಾರ ಸೇಫ್, ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇಬ್ಬರು ಇರೋ ತನಕ, ಇಬ್ಬರು ಆ ಕಡೆ ಹೋದರೆ ಕಷ್ಟ ಆಗುತ್ತೆ. ನಾಯ್ಡು ಮತ್ತು ನಿತೀಶ್ ಕುಮಾರ್ ಕೈ ಕೊಟ್ಟರೆ, ಇಂಡಿ ಮೈತ್ರಿಕೂಟದ ಜೊತೆ ಹೋದರೆ ಸರ್ಕಾರ ಪತನವಾಗೋದು ಫಿಕ್ಸ್, ಬರೆದಿಟ್ಕೊಳ್ಳಿ. ಅಲ್ಪ ಮತಕ್ಕೆ ಕುಸಿಯುತ್ತೆ ಮೋದಿ ಸರ್ಕಾರ. ಹಾಗಂತ ಇದೇ ಬಿಡ್ತು ಅಂತಲ್ಲ, 290 ಇದೆಯಲ್ಲ, 93. ನಾಯ್ಡು ನಿತೀಶ್ ಕೈ ಕೊಟ್ಟರು ಅಂತ ಇಟ್ಕೊಳ್ಳಿ, ಎನ್ ಡಿ ಎ 265ಕ್ಕೆ ಬರುತ್ತೆ. 265ಕ್ಕೆ ಬಹುಮತಕ್ಕೆ ಬೇಕಿರೋದೆಷ್ಟು? 272. ಹಾಗಿದ್ರೆ 265ಕ್ಕೆ ಬರುತ್ತೆ. ಪವನ್ ಕಲ್ಯಾಣ್ ಕೈ ಕೊಟ್ಟರೆ 263ಕ್ಕೆ ಬರುತ್ತೆ. ಬೇಕಿರೋದೆಷ್ಟು? 9 ಬೇಕಾಗುತ್ತೆ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ, 9. ಈಗಾಗಲೇ 3 ಪಕ್ಷೇತರ ಸಂಸದರನ್ನು ಇಂಡಿ ಮೈತ್ರಿಕೂಟ ಸೆಳ್ಕೊಂಡ್ಬಿಟ್ಟಿದೆ. ಆದರೂ ಕೂಡ ಮೋದಿ ಅವರು ಸರ್ಕಾರ ಉಳಿಸ್ಕೊಳ್ಬೋದು. ಹೇಗೆ 263 ಇದ್ದೀರಿ, 9 ಎಂ ಪಿಗಳು ಬೇಕು. ಜಗನ್ ಬೆಂಬಲ ಕೊಡ್ಬೋದು. ಜಗನ್ ಆಲ್ರೆಡಿ ಇಂಡಿ ಮೈತ್ರಿಕೂಟಕ್ಕೆ ಟಿ ಡಿ ಪಿ ಏನಾದರೂ ಹೋದರೆ ಜಗನ್ ಬಂದುಬಿಡ್ತಾರೆ. ಎನ್ ಡಿ ಎಗೆ ಆಲ್ರೆಡಿ ಕೊಟ್ಟಿದ್ದಾರೆ ಸಪೋರ್ಟ್. ಅವರ ಬಳಿ 4 ಸಂಸದರಿದ್ದಾರೆ. 263 + 4 267. 4 ಪಕ್ಷೇತರ ಸಂಸದರನ್ನು ಸೆಳೆಯಬಹುದು. 11 ಜನ ಇದ್ದಾರೆ, 3 ಜನ ಮಾತ್ರ ಆ ಕಡೆ ಹೋಗಿರೋದು. 267 + 4 271. ಮತ್ತೊಂದು ಕಡೆ ಸರ್ಕಾರದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳುವಾಗ ಒಂದಿಬ್ಬರಿದ್ದವ್ರು ಬಂದುಬಿಡ್ತಾರೆ, ದೊಡ್ಡ ಸ್ಥಾನಮಾನ ಸಿಗುತ್ತೆ. ಈಗ ಜೆ ಡಿ ಎಸ್ ಸಿಕ್ಕಿಲ್ವಾ? ಹಾಗೆ 271 ಆಯಿತು. 263, 63ಕ್ಕೆ 4 ಜಗನ್ ರೆಡ್ಡಿದು ಆದರೆ 267, 4 ಪಕ್ಷೇತರನ್ನು ಸೇರಿದರೆ 271. ಇನ್ನು 1 ಬೇಕು. ಮಾಜಿ ಮಿತ್ರ ಶಿರೋಮಣಿ ಅಕಾಲಿ ದಳವನ್ನು ಸೆಳೆಯಬೇಕು. ಓರ್ವ ಸಂಸದೆ ಇರುವ ಅಕಾಲಿ ದಳ ಪಾರ್ಟಿ ಬಂದುಬಿಡ್ತಾರೆ, ಹಳೆಯ ಫ್ರೆಂಡು. ಹಾಗಾಗಿ YSR ಪಾರ್ಟಿ 4, ಪಕ್ಷೇತರ 4, 8, ಅಕಾಲಿ ದಳ ಸೇರಿದರೆ 9 ಸಂಸದರಾಗ್ತಾರೆ. ಸರ್ಕಾರ ಉಳಿಯುತ್ತೆ. ಈ 9 ಸಂಸದರು ಮೋದಿ ಸರ್ಕಾರ ಬೆಂಬಲಿಸಿದರೆ ಸರ್ಕಾರ ಸೇಫ್. ಆ ಕಡೆ TDP ಹೋಗಲಿ, JDU ಹೋಗಲಿ ತೊಂದರೆ ಆಗೋದಿಲ್ಲ. ಆದರೆ ನಿತೀಶ್ ಮತ್ತು ನಾಯ್ಡು NDA ತೊರೆದರೆ ಸಂಕಷ್ಟ ಉಂಟಾಗತ್ತೆ. ಅದರ ನಡುವೆ ಈ ರೀತಿ ಸೇಫ್ ಗೇಮ್ ಆಡಬಹುದು. ಯಾವತ್ತೂ ಕೂಡ 1-2 ನಂಬರಲ್ಲಿ ಯಾರೂ ಸೇಫ್ ಗೇಮ್ ಆಡೋದಿಲ್ಲ. ಸೊ ಹಾಗಾಗಿ ನಿತೀಶ್ ಕುಮಾರ್ ಮತ್ತು TDP ನಾಯಕ ಚಂದ್ರಬಾಬು ನಾಯ್ಡು ಏನಾದರೂ ಮನಸ್ಸು ಮಾಡಿಕೊಂಡು TDP ಆ ಕಡೆ ಹೋದರೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅಲ್ಲಿ 37 ಇರುವಂಥ ಯಾರು ಮುಲಾಯಂ ಸಿಂಗ್ ಯಾದವ್ ಅವರ ಪುತ್ರ ಅಖಿಲೇಶ್ ಯಾದವ್, DMK, TMC ಅವರು ಕಿತ್ತಾಡ್ಕೋತಾ ಇರ್ತಾರೆ. ಅವ್ರು ಬಿಟ್ಬಿಡ್ತಾರೆ ಅವರಿಗೆ ಪ್ರಧಾನಮಂತ್ರಿ ಆಗೋದಕ್ಕೆ. ಅಷ್ಟು ಈಸಿ ಇಲ್ಲ. ಇವಿಷ್ಟು ಬಿಹಾರದ ಮಾಜಿ ಮುಖ್ಯಮಂತ್ರಿ ಹೇಳಿದಂತಹ ಲಾಲು ಪ್ರಸಾದ್ ಯಾದವ್ ಯಾವೊಂದು ಬಾಂಬ್ ಸಿಡಿಸಿದ್ರು, ಯಾವ ಸಾಧ್ಯತೆಗಳಿದೆಯೋ ಅದನ್ನು ನಾನು ಅಚ್ಚುಕಟ್ಟಾಗಿ ನಿಮ್ಮ ಮುಂದೆ ಇಟ್ಟಿದ್ದೆ. ಈ